ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೆರಡು ಶಾಕಿಂಗ್ ಅಂಡ್ ಸರ್ಪ್ರೈಸಿಂಗ್ ಆಗಿರೋ ಟಾಪಿಕ್ ಇದೆ. ಒಂದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಸಿನಿಮಾ ಬಗ್ಗೆ, ಮತ್ತೊಂದು ಬಾಸ್ ಕಿಚ್ಚ ಸುದೀಪ್ ಅವರ ಸಿನಿಮಾ ಬಗ್ಗೆ. ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೇನೆ. ನಮ್ಮ ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ಸೈಲೆಂಟ್ ಆಗಿ ಒಂದು ಸಿನಿಮಾ ಟೀಮ್ಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ. ತಮಿಳಿನ ಕಾರ್ತಿಕ್ ಪೆರುಮಾಲ್ ಸ್ವಾಮಿ ನಿರ್ದೇಶನದ ಅಂಡರ್ 18 ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಕೇಮಿಯೋ ರೋಲ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಒಂದು ಶಾರ್ಟ್ ಕೂಡ ಶೂಟಿಂಗ್ ಮಾಡಲಾಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಅಂದಹಾಗೆ ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ತಮಿಳ್ ನಟ ವಿಕ್ರಾಂತ್ ಹಾಗೂ ಐಶ್ವರ್ಯ ರಾಜೇಶ್ ನಟಿಸುತ್ತಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದಲ್ಲಿ ವಿಕ್ರಾಂತ್ ಅವರು ವಿಲನ್ ಆಗಿ ಭದ್ರನ ತಮ್ಮ ರುದ್ರ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ನಟಿಸಿದ್ರು. ಜೊತೆಗೆ ವಿಕ್ರಾಂತ್ ಅವರು ಸುದೀಪ್ ಅವರ ಸೀಸಿಲ್ ಫ್ರೆಂಡ್ ಕೂಡ ಹೌದು. ಹಾಗಾಗಿ ಕಿಚ್ಚ ಸುದೀಪ್ ಅವರು ಫ್ರೆಂಡ್ಶಿಪ್ ಗೋಸ್ಕರ ಆ ಒಂದು ಸಿನಿಮಾದಲ್ಲಿ ಕೇಮಿಯೋ ರೋಲ್ ಮಾಡ್ತಿದ್ದಾರೆ. ಈ ಒಂದು ವಿಚಾರವನ್ನ SR ಪ್ರೊಡಕ್ಷನ್ಸ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಪವರ್ ಹೌಸ್ ಪರ್ಫಾರ್ಮರ್ ಕಿಚ್ಚ ಸುದೀಪ್ ಆನ್ ಬೋರ್ಡ್ ಅಂಡರ್ 18 ಅಂತ ಪೋಸ್ಟ್ ಮಾಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಅವರ ಒಂದು ಹೊಸ ಸಿನಿಮಾ ವಿಚಾರವಾಗಿ ಟ್ವಿಟ್ಟರ್ ನಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. 100ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ರು ಕೂಡ ಶಿವಣ್ಣನ ಆಟ, ಶಿವಣ್ಣನ ಕ್ರೇಜ್ ಹೆಚ್ಚನೆ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಶಿವರಾಜ್ ಕುಮಾರ್ ಅವರು ಇವಾಗ ಬಹುಭಾಷಾ ನಟ. ಕನ್ನಡ ಮಾತ್ರ ಅಲ್ಲದೆ ತೆಲುಗು, ತಮಿಳ್ ಸಿನಿಮಾಗಳನ್ನ ಕೂಡ ಕಂಟಿನ್ಯೂ ಆಗಿ ಮಾಡ್ತಾ ಬರ್ತಿದ್ದಾರೆ. ಇದೀಗ ಒಂದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಸೆಟ್ ಏರುವುದಕ್ಕೆ ರೆಡಿ ಆಗ್ತಿದೆ. ಕಬ್ಜಾ ಡೈರೆಕ್ಟರ್ ಆರ್ ಚಂದ್ರು ಅವರು ರೀಸೆಂಟ್ ಆಗಿ ಶಿವರಾಜ್ ಕುಮಾರ್ ಅವರನ್ನ ಮೀಟ್ ಆಗಿ ಒಂದು ಆಕ್ಷನ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ನ ನರೇಟ್ ಮಾಡಿದ್ದಾರೆ. ಈ ಒಂದು ಸಿನಿಮಾ ಬಿಗ್ ಕ್ಯಾನ್ವಾಸ್ ನಲ್ಲಿ ರೆಡಿ ಆಗಲಿದೆ. ಮಲ್ಟಿ ಲ್ಯಾಂಗ್ವೇಜ್ ನಲ್ಲಿ ಗ್ಲೋಬಲ್ ರೀಚ್ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್ ಆರ್ ಚಂದ್ರು. ಸ್ವಲ್ಪ ದಿನದಲ್ಲೇ ಈ ಒಂದು ಮ್ಯಾಸಿವ್ ಸಿನಿಮಾದ ಟೈಟಲ್ ಕೂಡ ಅನೌನ್ಸ್ ಆಗಲಿದೆ. ಶಿವಣ್ಣ ಫ್ಯಾನ್ಸ್ ಬಿಗ್ ಸೆಲೆಬ್ರೇಷನ್ ಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಹೊತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್.